ರಾಜಕಾರಣಿಗಳಿಗೆ ಮುನಿರತ್ನ ಪ್ರಕರಣ ಒಂದು ಪಾಠವಾಗುತ್ತದೆ ಎಂದು ಬಸವ ನಾಗಿದೇವ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಇನ್ನು ಶಾಸಕ ಮುನಿರತ್ನ ಬಂಧನ ಹಿನ್ನೆಲೆ ಪ್ರತಿಕ್ರಿಯೆ ನೀಡಿದ ಶ್ರೀಗಳು ಮಾತನಾಡಿದ್ದು, ಮುನಿರತ್ನ ಮೇಲಿನ ಆರೋಪ ಸಾಬೀತಾದರೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ಇನ್ನು ನಾವು ಶಾಸಕ ಮುನಿರತ್ನ ಬಂಧನಕ್ಕೆ ಆಗ್ರಹಿಸಿ ನಿನ್ನೆಯಷ್ಟೇ ಪ್ರತಿಭಟನೆ ನಡೆಸಿದ್ದೆವು. ಪೊಲೀಸ್ ಇಲಾಖೆ ಕೂಡಲೇ ಶಾಸಕರನ್ನು ಬಂಧಿಸಿದೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಯಾವುದೇ ಇರಲಿ, ಸಂವಿಧಾನದ ಮೇಲೆ ಗೌರವ ಇರಬೇಕು. ಇನ್ನು ಮಹಿಳೆಯ ವಿಚಾರದಲ್ಲಿ, ಸಮುದಾಯಗಳ ವಿಚಾರದಲ್ಲಿ ಜಾಗೃತರಾಗಬೇಕು. ಇನ್ನು ಶಾಸಕ ಮುನಿರತ್ನ ಆರೋಪ ದೃಢಪಟ್ಟರೆ ಅವರನ್ನು ಶಾಸಕ ಸ್ಥಾನದಿಂದ ಪಕ್ಷ ವಜಾ ಮಾಡಬೇಕು. ಇನ್ನು ಇಂತಹ ಮನಸ್ಥಿತಿ ಇರುವ ರಾಜಕಾರಣಿಗಳಿಗೆ ಮುನಿರತ್ನ ಪ್ರಕರಣ ಒಂದು ಪಾಠವಾಗುತ್ತಿದೆ ಎಂದು ಬಸವ ನಾಗಿದೇವ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಜಾತಿಯ ಹಿನ್ನೆಲೆಯಿಂದ ಅಥವಾ ಇನ್ಯಾವುದೇ ರಾಗ ದ್ವೇಷದಿಂದ ಹೇಳೋದಿಲ್ಲ. ಹೃತ್ಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಯಾರೇ ಶಾಸಕರು ಅಥವಾ MLCಗಳು, ವಿಧಾನ ಪರಿಷತ್ನವರು, ಆಡಳಿತ ಪಕ್ಷದವ್ರು ಇರಲಿ, ವಿರೋಧ ಪಕ್ಷದವ್ರು ಇರಲಿ, ಯಾವುದೇ ಸಮುದಾಯದವರಿರಲಿ, ದಯವಿಟ್ಟು ಸಂವಿಧಾನದ ಜೊತೆಗೆ ಸಂವಿಧಾನದ ಆಶಯಗಳನ್ನು ಎತ್ತಿಡಿಯುವಂಥ ಪೀಠಿಕೆಯಲ್ಲಿರುವಷ್ಟನ್ನಾದರೂ ಕೂಡ ದಯವಿಟ್ಟು ಪಾಲಿಸಬೇಕು ಅಂಥೇಳಿ ನಾನು ಒಂದು ಗುರುಪೀಠದ ಪೀಠಾಧಿಪತಿ ಸ್ವಾಮೀಜಿಯಾಗಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಹೆಣ್ಣು ಮಕ್ಕಳ ವಿಚಾರದಿಂದ ಹಿಡಿದು ಒಂದು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಹಿನ್ನೆಲೆಯಲ್ಲಿ ಅವರು ಬರಲೇಬೇಕು ಅಂತ ಆಗ್ರಹಿಸ್ತೇನೆ. ಈಗ ಏನು ನಮ್ಮ ಶಾಸಕರು ಬಂಧನದಲ್ಲಿದ್ದಾರೆ, ಅವರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ತನಿಖೆಯಲ್ಲಿ ಗೊತ್ತಾಗತ್ತೆ. ಹಾಗೇನಾದರೂ ಮಾಡಿದ್ದಾರೆ ಅನ್ನೋ ಅಂಥದ್ದೇ ದೃಢಪಡ್ತು ಅಂತಂದರೆ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋಂಥ ಹೋರಾಟಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಮುಂದಿನ ಮಂಗಳವಾರದಷ್ಟೊತ್ತಿಗೆ ಎಲ್ಲ ವಿಷಯಗಳು ನಮಗೆ ಮನವರಿಕೆ ಆಗ್ತವೆ. ಆವಾಗ ನಾವು ಇಡೀ ರಾಜ್ಯದಾದ್ಯಂತ ಇದಕ್ಕೆ ಇನ್ನು ಮುಂದೆ ಈ ಥರದ ಮನಸ್ಥಿತಿಯರು ಯಾವುದೇ ರಾಜಕಾರಣಿಗಳು ಯಾವುದೇ ಹುದ್ದೆಯಲ್ಲಿ ಆಡಳಿತದಲ್ಲಾದರೂ ಇರಲಿ, ವಿರೋಧ ಪಕ್ಷದಲ್ಲಾದರೂ ಇರಲಿ, ಯಾವುದೇ ಥರದಲ್ಲಿ ಇದ್ದರೂ ಸಮೇತ ಅಂಥವರಿಗೆ ಇದು ಪಾಠ ಆಗುತ್ತೆ, ಮಾದರಿ ಆಗುತ್ತೆ. ಇಂಥ ಒಂದು ಅವಕಾಶ ಸಂವಿಧಾನ ಪೂರ್ವಕವಾಗಿ ನಮಗೆ ನಮ್ಮ ಗುರುಪೀಠಕ್ಕೆ ಸಿಕ್ಕಿದ್ದಕ್ಕೆ ನಾವು ಭಾಗ್ಯಶಾಲಿಗಳು ಇಂಥ ಹೋರಾಟದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಜೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜೈ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಂವಿಧಾನ, ಕಾನೂನು ಸುವ್ಯವಸ್ಥೆ ಜೊತೆಗೆ ಇರೋಣ ಅಂತಕ್ಕಂಥ ಮಾತಿಗೆ ನಾನು ಎಲ್ಲರನ್ನೂ ಸಂವಿಧಾನ ಪ್ರೀತಿಸುವ, ಗೌರವಿಸುವ ಎಲ್ಲರನ್ನೂ ಕೂಡ ನಾನು ಈ ಹೋರಾಟಕ್ಕೆ ಕರೆ ಕೊಡ್ತೇನೆ. ಈಗ ಇವರಾಗಲೇ ವರ್ತನೆ ಮಾಡಿ ಆರೋಪಕ್ಕೆ ಗುರಿಯಾಗ್ಬಿಟ್ಟಿದ್ದಾರೆ. ಇಂಥ ವರ್ತನೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಅಂಥದ್ದು ಈವರೆಗೂ ಕೂಡ ಯಾರೂ ಆ ಮಟ್ಟದ ಇದಕ್ಕೆ ತಂದಿರಲಿಲ್ಲ. ಈಗ ನಾವು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಜನಪ್ರತಿನಿಧಿ ಕಾಯ್ದೆ ಏನು ಹೇಳ್ತಾ ಇದೆ ಅದಕ್ಕೆ ಅವರು ಗುರಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವರ ನಡೆ ನುಡಿ, ಇವರ ಫಲ, ಇವರು ನಡ್ಕೊಂಡಿದ್ದರ ಫಲ ಬೇರೆಯವರಿಗೆ ಪಾಠ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಘಟನೆ ನಡೆದಾದ್ಮೇಲೆ ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಇಲಾಖೆ ಶಾಸಕರನ್ನ ವಶಕ್ಕೆ ತಗೊಂಡಿರ್ತಕ್ಕಂಥದ್ದು ಮತ್ತು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ತಮ್ಮ ಹೇಳಿಕೆ? ತುಂಬ ಆಭಾರಿ ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. ಪರಿಶಿಷ್ಟರ ಹಿತಾಸಕ್ತಿಗೆ, ಸಂವಿಧಾನದ ಹಿತಾಸಕ್ತಿಗೆ ಸ್ಪಂದಿಸೋದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಸಚಿವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಪೊಲೀಸ್ ಇಲಾಖೆಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೇನೆ.